ಏನಿವತ್ತು ಚಾಮುಂಡಿ ಬೆಟ್ಟ ಮೊದಲನೇ ಆಷಾಢ ಶುಕ್ರವಾರಕ್ಕೆ ಮೆಟ್ಲಾಕ್ ಬಂದು ಭಕ್ತರಿಗೆ ಬಾದಾಮಿ ಹಾಲು, ಡ್ರೈ ಫ್ರೂಟು, ಉಚಿತವಾದಂಥ ದರ್ಶನ ಅಂತ ಹೇಳಿದ್ರು. ಕುಡಿಯಕ್ಕೆ ನೀರು ಇಲ್ಲ, ಮಹಿಳೆಯರಿಗೆ ಒಂದು ಶೌಚಾಲಯ ಇಲ್ಲ. ನೋಡಿ ಇವರೆಲ್ಲ ದನ ಕುರಿಗಳು ಅಂದ್ಕೊಂಡ್ಬಿಟ್ಟವ್ರೆ ಜನ. ನೋಡಿ ಭಕ್ತರು ಇಷ್ಟು ಜನ ಇದ್ದಾರೆ ನೋಡಿ. ಎಲ್ಲಿ ಯಾರೋ ಒಬ್ರು ತಾಯಿ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಪೂಜೆ ಮಾಡೋ ಭಕ್ತರು ಪುರೋಹಿತರು ಹೇಳಿದ್ರು ಕೇವಲ 5 ನಿಮಿಷದಲ್ಲಿ ದರ್ಶನ ಆಗುತ್ತೆ ಅಂತ. ಇದು ನಿಜನಾ? ಸತ್ಯನ ಇದು? ಯೋಚನೆ ಮಾಡಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್.ಸಿ. ಮಾದೇವಪ್ಪನವರೇ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಂತ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ, ಇಲ್ಲಿ ಕೆಲವು ಪೊಲೀಸರನ್ನ ಬಿಟ್ಟಿದ್ರಿ, ಅವ್ರು ಕುರಿ ಮೇಯ್ಸಕ್ಕೂ ಲಾಯಕ್ಕಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇಷ್ಟು ಹೋರಾಟ ಮಾಡ್ತಾ ಇದೀವಿ ಮೈಸೂರಲ್ಲಿ, ಇಷ್ಟು ಅಕ್ರಮಗಳ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ. ಭಕ್ತರಿಗೆ ಯಾವುದೇ ರೀತಿ ಸೌಕರ್ಯಗಳಿಲ್ಲ. ಏನಾದ್ರೂ ಯಾರಿಗಾದ್ರೂ ಡ್ರೈ ಫ್ರೂಟ್ ತಿಂದಿದ್ದೀರಾ? ಬಾದಾಮಿ ಹಾಲು ಕುಡ್ದಿದ್ದೀರಾ? ಮಾನ್ಗಟ್ಟವು ಕುಳ್ಗಟ್ಟವು ಹೇಳಿಕೆ ಕೊಟ್ರಲ್ಲ, ಅವ್ರ ವಿರುದ್ಧ ನೀವೇನು ಹೇಳ್ತೀರಿ? ಬೇಕೇ ಬೇಕು. ಬೇಕೇ ಬೇಕು ಅಂತ